ಎಲ್ಲರಿಗೂ ನಮಸ್ಕಾರ ಮತ್ತು ಜೈ ಶ್ರೀರಾಮ್. ನಾವು ಇವತ್ತು ಒಂದು ವರ್ಕೌಟದ ಲಾಗ್ ಮಾಡತ್ತೀವಿ. ಒಂದು ಲಾಗ್ ಟೈಪ್ ಮಾಡತ್ತೀನಿ. ಇದ್ರಾಗ ಏನೇ ಮಿಸ್ಟೇಕ್ ಆದರೂ ತಪ್ಪಾದರೆ ಕಮೆಂಟ್ನಾಗ ತಿಳಿಸ್ರಿ. ಮತ್ತು ಈಗ ನಾವು ವರ್ಕೌಟ್ ಮಾಡೋಕ್ಕಿಂತ ನಾವು ವಾರ್ಮ್ ಮಾಡ್ತೀವಿ. ನಾನು ಕ್ರಿಯೇಟಿನ್ ತೊಂದಿರ್ತೀನಿ ಪ್ರೀ ವರ್ಕೌಟಾಗಿ. ಮತ್ತು ಈಗ ವರ್ಕೌಟ್ಗಿಂತ ವಾರ್ಮ್ ಕಡೆ ಹೋಗ್ಬರ್ರಿ. ಅದಕ್ಕಿಂತ ಮೊದಲು ನಮ್ದು ಬಿಫೋರ್ ವರ್ಕೌಟ್ ಬಾಡಿ ಕಂಡೀಷನ್ ನೋಡ್ಕೊಂಡು ಪ್ರೀ ವರ್ಕೌಟಾಗಿ ನಾವು ಕ್ರಿಯೇಟಿನ್ ತೋತೀವಿ ಮಸಾಲೆ ಬೇಯಿಸಿದ್ದ. ಈಗ ಬಿಫೋರ್ ವರ್ಕೌಟ್ ಬಾಡಿ ಕಂಡೀಷನ್ ಈ ಟೈಪ್ ಐತೆ ಅಂತ ನೀವು ನೋಡ್ಬೋದು. ಯಾವುದೋ ರೀತಿ ಪಂಪ್ ಮಾಡಿದ್ರೆ ಈಗ ಈ ಬಾಡಿ ಕಂಡೀಷನ್ನ ಆಫ್ಟರ್ ವರ್ಕೌಟ್ ಆದಮೇಲೆ ನಿಮ್ಗೆ ಯಾವ ಟೈಪ್ ಕಡೆ ಈಗ ವರ್ಕೌಟ್ಗಿಂತ ಮೊದಲು ನಾವು ವಾರ್ಮಪ್ ಮಾಡೋದು. ವಾರ್ಮಪ್ನಾಗ ಏನೇನು ಮಾಡ್ಬೇಕಂತ ನಾವು ಜಂಪಿಂಗ್ ಜಾಸ್ತಿ ಮಾಡ್ತೀವಿ. ಈಗ ನಮ್ದು ವಾರ್ಮಪ್ ಕಂಪ್ಲೀಟ್ ಆಗೈತಿ. ಈಗ ವರ್ಕೌಟ್ ಕಡೆ ಹೋಗೋಣ ಬರ್ರಿ. ವರ್ಕೌಟ್ದಾಗ ನಾನು ಒಂದು 50 ರ್ಯಾಪ್ಸ್ ಪುಷಪ್ಸ್ನ ಮಾಡ್ತೀನಿ. 3 ಸೆಟ್ಸ್ ಆಗಿ ಡಿವೈಡ್ ಮಾಡಿ. ಜಸ್ಟ್ 50 ಪುಷಪ್ಸ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾವು ನಮ್ಮ ಡಂಬಲ್ಸ್ ತಯಾರದಾವು. ಮತ್ತು ನಮ್ದು ಇನ್ಕ್ಲೈನ್ಡ್ ಬೆಂಚ್ನೂ ತಯಾರೈತಿ. ಇಂಕ್ಲೈನ್ಡ್ ಬೆಂಚ್ನ ಸೆಟ್ ಮಾಡೀನಿ. ಈಗ ಇಂಕ್ಲೈನ್ಡ್ ಬೆಂಚ್ನ ಪರ್ಫಾರ್ಮ್ ಮಾಡೋಣ ಬರ್ರಿ. ಈಗ ಇಂಕ್ಲೈನ್ಡ್ ಬೆಂಚ್ 3 ಸೆಟ್ಸ್ 15 ರ್ಯಾಪ್ಸ್ ಕಂಪ್ಲೀಟ್ ಮಾಡೀನಿ. ಇನ್ನು ನೆಕ್ಸ್ಟ್ ನಾವು ಫ್ಲ್ಯಾಟ್ ಬೆಂಚ್ ಕಡೆ ಹೋಗೋಣ ಬರ್ರಿ. ಈಗ ಫ್ಲ್ಯಾಟ್ ಬೆಂಚು ಕಂಪ್ಲೀಟ್ ಆಗೈತಿ. ಫ್ಲ್ಯಾಟ್ ಬೆಂಚ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾವು ಒಂದಿಷ್ಟು ಡೈಮಂಡ್ ಪುಷಪ್ಸ್ನ ಮಾಡ್ತೀವಿ. ಡೈಮಂಡ್ ಪುಷಪ್ಸಾಗನ ಒಂದಿಷ್ಟು ಇಂಕ್ಲೈನ್ಡ್ ಪುಷಪ್ಸ್ನ ಮಾಡಿ ವರ್ಕೌಟ್ನ ಎಂಡ್ ಮಾಡ್ತೀವಿ. ಮತ್ತು ಪಂಪ್ ಪುಷಪ್ಸ್ನ ಕಂಪ್ಲೀಟ್ ಮಾಡೀನಿ. ಆಮ್ಯಾಗ ನೆಕ್ಸ್ಟ್ ನಮ್ದು ಇಂಕ್ಲೈನ್ ಪುಷಪ್ಸ್ನ ಮಾಡಬೇಕು. ಡೈಮಂಡ್ ಪುಷಪ್ಸ್ನ 10 ರೆಪ್ಸ್ ಫಾರ್ 3 ಸೆಟ್ಸ್. ಆಮ್ಯಾಗ ನೆಕ್ಸ್ಟ್ ಇಂಕ್ಲೈನ್ ಪುಷಪ್ಸ್ನ ನಾನು 20 ರೆಪ್ಸ್ ಫಾರ್ 3 ಸೆಟ್ಸ್ನ ಮಾಡ್ತೀನಿ. ನಮ್ದು ವರ್ಕೌಟ್ ಕಂಪ್ಲೀಟ್ ಆಗೈತಿ. ಈಗ ಪಂಪ್ನ ಚೆಕ್ ಮಾಡೋಣ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಲಿ ಅಂತ ಕಮೆಂಟ್ನ ಮಾಡಿರಿ. ಮತ್ತು ಸಿಗೋಣ. ಅಲ್ಲಿ ಮಟ ನಮಸ್ಕಾರ.